ಬೆಂಗಳೂರಲ್ಲಿ ಮರ್ಸಿಡೆಸ್ ಬೆನ್ಸ್ ಕಾರ್ನ ಭೀಕರ ಅಪಘಾತವೊಂದು ನಡೆದಿದೆ. ಸದ್ಯ ನಾವೀಗ ಆ ಅಪಘಾತದ ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ಬಸವನಗುಡಿಯ ವಾಸವಿ ರಸ್ತೆದು ತಾವು ನೋಡ್ತಾ ಇರ್ಬೋದು. ಗಾಜಿನ ಚೂರುಗಳು ಹಾಗೆ ಅಲ್ಲಿರುವಂತಹ ಕಾರಿನ ಪಾರ್ಟ್ಸ್ಗಳೆಲ್ಲ ಇದ್ದಾವೆ. ಅತಿ ವೇಗವಾಗಿ ಬಂದಂತಹ ಮರ್ಸಿಡೆಸ್ ಬೆನ್ಸ್ ಕಾರಿನ ಚಾಲಕ ಆ ಒಂದು ಕಾರ್ನ ಅತಿ ವೇಗವಾಗಿ ಓಡಿಸ್ಕೊಂಡು ಬರ್ತಾನೆ. ಅದಾದ ಬಳಿಕ ಪಕ್ಕದಲ್ಲಿರುವಂತಹ ಕಾಂಪೌಂಡ್ಗೆ ಆತ ಡಿಕ್ಕಿ ಮಾಡಿರುವಂಥದ್ದು, ಕಾರ್ ಪಲ್ಟಿ ಕೂಡ ಆಗಿರುವಂಥದ್ದು. ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಘಟನೆಯಲ್ಲಿ ಪಾರ್ಕ್ ಮಾಡಿದಂತಹ 2 ಬೈಕ್ ಹಾಗೆ ಒಂದು ಕಾರ್ಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಮೂಲತಃ ಛತ್ತೀಸ್ಗಢ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರ್ ಅದು. ನೇತಾಜಿ ನಗರದ ವಾಸಿಯಾಗಿರುವಂತಹ ಪ್ರಣಯ್ ಜೈನ್ ಏನಿದ್ದಾರೆ ಆತ ಈ ಒಂದು ಕಾರ್ನ ಡ್ರೈವ್ ಮಾಡ್ತಾ ಇದ್ದ. ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಸವನಗುಡಿಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಆತ ಕಾರ್ನಲ್ಲಿ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರುವಂತಹ ಕೇಸ್ ಇದು. ಆತ ಮದ್ಯಪಾನವನ್ನು ಸೇವನೆ ಮಾಡಿ ಅದಾದ ಬಳಿಕ ಒಂದು ಕಾರ್ನ ಚಲಾವಣೆ ಮಾಡ್ಕೊಂಡು ಬಂದಿರ್ತಾನೆ. ಆ ಒಂದು ಹಂತದಲ್ಲಿ ಆತ ವೇಗವಾಗಿ ಕಾರನ್ನ ಒಂದು ಓಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅದು ಕಂಟ್ರೋಲ್ಗೆ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಆತ ಹೇಳಿರುವಂಥದ್ದು. ಸದ್ಯ ಆತನನ್ನು ಬಂಧನ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆತನನ್ನು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಆ ಒಂದು ಮದ್ಯಪಾನ ಸೇವನೆಯನ್ನು ಕುಡಿದಿದ್ದ ಅನ್ನುವಂಥ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಬಸವನಗುಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಏನು ನಡೆದಿದೆ ಇವಾಗ ಕೇಸ್ ದಾಖಲಿಸಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕಾರ್ನಲ್ಲಿ ಪ್ರಣಯ್ ಜೈನ್ ಮಾತ್ರ ಇದ್ದ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಆ ಒಂದು ಕಾರ್ನ ಭೀಕರತೆ ನೋಡಿದ್ರೆ ಒಂದು ಹಂತದಲ್ಲಿ ಅಲ್ಲಿ ಬೇರೆ ಯಾರಾದರೂ ಜನ ಇದ್ದಿದ್ದೇ ಆದಲ್ಲಿ ಸ್ಥಳದಲ್ಲೇ ಸಾವಿಗೀಡಾಗುವಂಥ ಪರಿಸ್ಥಿತಿಯ ಭೀಕರತೆ ಆ ಒಂದು ಅಪಘಾತದಲ್ಲಿ ಆಗಿತ್ತು ಅನ್ನುವಂಥದ್ದು ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಈ ವೇಳೆಯಲ್ಲಿ ಬಸವನಗುಡಿಯ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ, ಪರಿಶೀಲನೆ ಮಾಡ್ತಾರೆ. ಪ್ರಣಯ್ ಜೈನ್ ಕೂಡ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮದ್ಯಪಾನ ಸೇವನೆ ಮಾಡಿದ್ದ ಅನ್ನುವಂಥ ಗಂಭೀರ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಆತನನ್ನು ಈಗ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಮರ್ಸಿಡೆಸ್ ಬೆನ್ಸ್ ಕಾರ್ನ ಭೀಕರ ಅಪಘಾತವೊಂದು ನಡೆದಿದೆ. ಸದ್ಯ ನಾವೀಗ ಆ ಅಪಘಾತದ ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ಬಸವನಗುಡಿಯ ವಾಸವಿ ರಸ್ತೆದು ತಾವು ನೋಡ್ತಾ ಇರ್ಬೋದು. ಗಾಜಿನ ಚೂರುಗಳು ಹಾಗೆ ಅಲ್ಲಿರುವಂತಹ ಕಾರಿನ ಪಾರ್ಟ್ಸ್ಗಳೆಲ್ಲ ಇದ್ದಾವೆ. ಅತಿ ವೇಗವಾಗಿ ಬಂದಂತಹ ಮರ್ಸಿಡೆಸ್ ಬೆನ್ಸ್ ಕಾರಿನ ಚಾಲಕ ಆ ಒಂದು ಕಾರ್ನ ಅತಿ ವೇಗವಾಗಿ ಓಡಿಸ್ಕೊಂಡು ಬರ್ತಾನೆ. ಅದಾದ ಬಳಿಕ ಪಕ್ಕದಲ್ಲಿರುವಂತಹ ಕಾಂಪೌಂಡ್ಗೆ ಆತ ಡಿಕ್ಕಿ ಮಾಡಿರುವಂಥದ್ದು, ಕಾರ್ ಪಲ್ಟಿ ಕೂಡ ಆಗಿರುವಂಥದ್ದು. ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಘಟನೆಯಲ್ಲಿ ಪಾರ್ಕ್ ಮಾಡಿದಂತಹ 2 ಬೈಕ್ ಹಾಗೆ ಒಂದು ಕಾರ್ಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಮೂಲತಃ ಛತ್ತೀಸ್ಗಢ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರ್ ಅದು. ನೇತಾಜಿ ನಗರದ ವಾಸಿಯಾಗಿರುವಂತಹ ಪ್ರಣಯ್ ಜೈನ್ ಏನಿದ್ದಾರೆ ಆತ ಈ ಒಂದು ಕಾರ್ನ ಡ್ರೈವ್ ಮಾಡ್ತಾ ಇದ್ದ. ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಸವನಗುಡಿಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಆತ ಕಾರ್ನಲ್ಲಿ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರುವಂತಹ ಕೇಸ್ ಇದು. ಆತ ಮದ್ಯಪಾನವನ್ನು ಸೇವನೆ ಮಾಡಿ ಅದಾದ ಬಳಿಕ ಒಂದು ಕಾರ್ನ ಚಲಾವಣೆ ಮಾಡ್ಕೊಂಡು ಬಂದಿರ್ತಾನೆ. ಆ ಒಂದು ಹಂತದಲ್ಲಿ ಆತ ವೇಗವಾಗಿ ಕಾರನ್ನ ಒಂದು ಓಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅದು ಕಂಟ್ರೋಲ್ಗೆ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಆತ ಹೇಳಿರುವಂಥದ್ದು. ಸದ್ಯ ಆತನನ್ನು ಬಂಧನ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆತನನ್ನು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಆ ಒಂದು ಮದ್ಯಪಾನ ಸೇವನೆಯನ್ನು ಕುಡಿದಿದ್ದ ಅನ್ನುವಂಥ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಬಸವನಗುಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಏನು ನಡೆದಿದೆ ಇವಾಗ ಕೇಸ್ ದಾಖಲಿಸಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕಾರ್ನಲ್ಲಿ ಪ್ರಣಯ್ ಜೈನ್ ಮಾತ್ರ ಇದ್ದ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಆ ಒಂದು ಕಾರ್ನ ಭೀಕರತೆ ನೋಡಿದ್ರೆ ಒಂದು ಹಂತದಲ್ಲಿ ಅಲ್ಲಿ ಬೇರೆ ಯಾರಾದರೂ ಜನ ಇದ್ದಿದ್ದೇ ಆದಲ್ಲಿ ಸ್ಥಳದಲ್ಲೇ ಸಾವಿಗೀಡಾಗುವಂಥ ಪರಿಸ್ಥಿತಿಯ ಭೀಕರತೆ ಆ ಒಂದು ಅಪಘಾತದಲ್ಲಿ ಆಗಿತ್ತು ಅನ್ನುವಂಥದ್ದು ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಈ ವೇಳೆಯಲ್ಲಿ ಬಸವನಗುಡಿಯ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ, ಪರಿಶೀಲನೆ ಮಾಡ್ತಾರೆ. ಪ್ರಣಯ್ ಜೈನ್ ಕೂಡ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮದ್ಯಪಾನ ಸೇವನೆ ಮಾಡಿದ್ದ ಅನ್ನುವಂಥ ಗಂಭೀರ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಆತನನ್ನು ಈಗ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಮರ್ಸಿಡೆಸ್ ಬೆನ್ಸ್ ಕಾರ್ನ ಭೀಕರ ಅಪಘಾತವೊಂದು ನಡೆದಿದೆ. ಸದ್ಯ ನಾವೀಗ ಆ ಅಪಘಾತದ ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ಬಸವನಗುಡಿಯ ವಾಸವಿ ರಸ್ತೆದು ತಾವು ನೋಡ್ತಾ ಇರ್ಬೋದು. ಗಾಜಿನ ಚೂರುಗಳು ಹಾಗೆ ಅಲ್ಲಿರುವಂತಹ ಕಾರಿನ ಪಾರ್ಟ್ಸ್ಗಳೆಲ್ಲ ಇದ್ದಾವೆ. ಅತಿ ವೇಗವಾಗಿ ಬಂದಂತಹ ಮರ್ಸಿಡೆಸ್ ಬೆನ್ಸ್ ಕಾರಿನ ಚಾಲಕ ಆ ಒಂದು ಕಾರ್ನ ಅತಿ ವೇಗವಾಗಿ ಓಡಿಸ್ಕೊಂಡು ಬರ್ತಾನೆ. ಅದಾದ ಬಳಿಕ ಪಕ್ಕದಲ್ಲಿರುವಂತಹ ಕಾಂಪೌಂಡ್ಗೆ ಆತ ಡಿಕ್ಕಿ ಮಾಡಿರುವಂಥದ್ದು, ಕಾರ್ ಪಲ್ಟಿ ಕೂಡ ಆಗಿರುವಂಥದ್ದು. ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಘಟನೆಯಲ್ಲಿ ಪಾರ್ಕ್ ಮಾಡಿದಂತಹ 2 ಬೈಕ್ ಹಾಗೆ ಒಂದು ಕಾರ್ಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಮೂಲತಃ
ಛತ್ತೀಸ್ಗಢ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರ್ ಅದು. ನೇತಾಜಿ ನಗರದ ವಾಸಿಯಾಗಿರುವಂತಹ ಪ್ರಣಯ್ ಜೈನ್ ಏನಿದ್ದಾರೆ ಆತ ಈ ಒಂದು ಕಾರ್ನ ಡ್ರೈವ್ ಮಾಡ್ತಿದ್ದ. ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಸವನಗುಡಿಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಆತ ಕಾರ್ನಲ್ಲಿ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರುವಂತಹ ಕೇಸ್ ಇದು. ಆತ ಮದ್ಯಪಾನವನ್ನು ಸೇವನೆ ಮಾಡಿ ಅದಾದ ಬಳಿಕ ಒಂದು ಕಾರ್ನ ಚಲಾವಣೆ ಮಾಡ್ಕೊಂಡು ಬಂದಿರ್ತಾನೆ. ಆ ಒಂದು ಹಂತದಲ್ಲಿ ಆತ ವೇಗವಾಗಿ ಕಾರ್ನ ಒಂದು ಓಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅದು ಕಂಟ್ರೋಲ್ಗೆ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಆತ ಹೇಳಿರುವಂಥದ್ದು. ಸದ್ಯ ಆತನನ್ನು ಬಂಧನ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆತನನ್ನು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಆ ಒಂದು ಮದ್ಯಪಾನ ಸೇವನೆಯನ್ನು ಕುಡಿದಿದ್ದ ಅನ್ನುವಂಥ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಬಸವನಗುಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಏನು ನಡೆದಿದೆ ಈ ಬಗ್ಗೆ ಕೇಸ್ ದಾಖಲಿಸಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕಾರ್ನಲ್ಲಿ ಪ್ರಣಯ್ ಜೈನ್ ಮಾತ್ರ ಇದ್ದ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಆ ಒಂದು ಕಾರ್ನ ಭೀಕರತೆ ನೋಡಿದ್ರೆ ಒಂದು ಹಂತದಲ್ಲಿ ಅಲ್ಲಿ ಬೇರೆ ಯಾರಾದರೂ ಜನ ಇದ್ದಿದ್ದೇ ಆದಲ್ಲಿ ಸ್ಥಳದಲ್ಲೇ ಸಾವಿಗೀಡಾಗುವಂಥ ಪರಿಸ್ಥಿತಿಯ ಭೀಕರತೆ ಆ ಒಂದು ಅಪಘಾತದಲ್ಲಿ ಆಗಿತ್ತು ಅನ್ನುವಂಥದ್ದು ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಈ ವೇಳೆಯಲ್ಲಿ ಬಸವನಗುಡಿಯ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ, ಪರಿಶೀಲನೆ ಮಾಡ್ತಾರೆ. ಪ್ರಣಯ್ ಜೈನ್ನ ಕೂಡ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮದ್ಯಪಾನ ಸೇವನೆ ಮಾಡಿದ್ದ ಅನ್ನುವಂಥ ಗಂಭೀರ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಆತನನ್ನು ಈಗ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ಮರ್ಸಿಡೆಸ್ ಬೆನ್ಸ್ ಕಾರ್ನ ಭೀಕರ ಅಪಘಾತವೊಂದು ನಡೆದಿದೆ. ಸದ್ಯ ನಾವೀಗ ಆ ಅಪಘಾತದ ಕ್ರೈಮ್ ಸ್ಪಾಟ್ನಲ್ಲಿದ್ದೀವಿ. ಬಸವನಗುಡಿಯ ವಾಸವಿ ರಸ್ತೆದು ತಾವು ನೋಡ್ತಾ ಇರ್ಬೋದು. ಗಾಜಿನ ಚೂರುಗಳು ಹಾಗೆ ಅಲ್ಲಿರುವಂತಹ ಕಾರಿನ ಪಾರ್ಟ್ಸ್ಗಳೆಲ್ಲ ಇದ್ದಾವೆ. ಅತಿ ವೇಗವಾಗಿ ಬಂದಂತಹ ಮರ್ಸಿಡೆಸ್ ಬೆನ್ಸ್ ಕಾರಿನ ಚಾಲಕ ಆ ಒಂದು ಕಾರ್ನ ಅತಿ ವೇಗವಾಗಿ ಓಡಿಸ್ಕೊಂಡು ಬರ್ತಾನೆ. ಅದಾದ ಬಳಿಕ ಪಕ್ಕದಲ್ಲಿರುವಂತಹ ಕಾಂಪೌಂಡ್ಗೆ ಆತ ಡಿಕ್ಕಿ ಮಾಡಿರುವಂಥದ್ದು. ಕಾರ್ ಪಲ್ಟಿ ಕೂಡ ಆಗಿರುವಂಥದ್ದು. ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಘಟನೆಯಲ್ಲಿ ಪಾರ್ಕ್ ಮಾಡಿದಂತಹ 2 ಬೈಕ್ ಹಾಗೆ ಒಂದು ಕಾರ್ಗೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಮೂಲತಃ ಛತ್ತೀಸ್ಗಢ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರ್ ಅದು. ನೇತಾಜಿ ನಗರದ ವಾಸಿಯಾಗಿರುವಂತಹ ಪ್ರಣಯ್ ಜೈನ್ ಏನಿದ್ದಾರೆ ಆತ ಈ ಒಂದು ಕಾರ್ನ ಡ್ರೈವ್ ಮಾಡ್ತಿದ್ದ. ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಸವನಗುಡಿಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಆತ ಕಾರ್ನಲ್ಲಿ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರುವಂತಹ ಕೇಸ್ ಇದು. ಆತ ಮದ್ಯಪಾನವನ್ನು ಸೇವನೆ ಮಾಡಿ ಅದಾದ ಬಳಿಕ ಒಂದು ಕಾರ್ನ ಚಲಾವಣೆ ಮಾಡ್ಕೊಂಡು ಬಂದಿರ್ತಾನೆ. ಆ ಒಂದು ಹಂತದಲ್ಲಿ ಆತ ವೇಗವಾಗಿ ಕಾರ್ನ ಒಂದು ಓಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅದು ಕಂಟ್ರೋಲ್ಗೆ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಆತ ಹೇಳಿರುವಂಥದ್ದು. ಸದ್ಯ ಆತನನ್ನು ಬಂಧನ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆತನನ್ನು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಆ ಒಂದು ಮದ್ಯಪಾನ ಸೇವನೆಯನ್ನು ಕುಡಿದಿದ್ದ ಅನ್ನುವಂಥ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಬಸವನಗುಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಏನು ನಡೆದಿದೆ ಈ ಬಗ್ಗೆ ಕೇಸ್ ದಾಖಲಿಸಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕಾರ್ನಲ್ಲಿ ಪ್ರಣಯ್ ಜೈನ್ ಮಾತ್ರ ಇದ್ದ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಆ ಒಂದು ಕಾರ್ನ ಭೀಕರತೆ ನೋಡಿದ್ರೆ ಒಂದು ಹಂತದಲ್ಲಿ ಅಲ್ಲಿ ಬೇರೆ ಯಾರಾದರೂ ಜನ ಇದ್ದಿದ್ದೇ ಆದಲ್ಲಿ ಸ್ಥಳದಲ್ಲೇ ಸಾವಿಗೀಡಾಗುವಂಥ ಪರಿಸ್ಥಿತಿಯ ಭೀಕರತೆ ಆ ಒಂದು ಅಪಘಾತದಲ್ಲಿ ಆಗಿತ್ತು ಅನ್ನುವಂಥದ್ದು ನಿನ್ನೆ ತಡರಾತ್ರಿ ನಡೆದಂತಹ ಘಟನೆ ಇದು. ಈ ವೇಳೆಯಲ್ಲಿ ಬಸವನಗುಡಿಯ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ, ಪರಿಶೀಲನೆ ಮಾಡ್ತಾರೆ. ಪ್ರಣಯ್ ಜೈನ್ನ ಕೂಡ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮದ್ಯಪಾನ ಸೇವನೆ ಮಾಡಿದ್ದ ಅನ್ನುವಂಥ ಗಂಭೀರ ಅಂಶ ಕೂಡ ಬಯಲಾಗಿರುವಂಥದ್ದು. ಸದ್ಯ ಆತನನ್ನು ಈಗ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.